ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಜಗತ್ತಿನ ಯಾವುದೇ ಒಂದು ಘಟನೆ ನಡೆದರೂ ಅದು ಕ್ಷಣಾರ್ಧದಲ್ಲಿ ಬಂದು ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪಾಸಿಟಿವಿಟಿ ಇದೆಯೋ ಅಷ್ಟೇ ನೆಗೆಟಿವಿಟಿ ಇದೆ. ಪಾಸಿಟಿವಿಟಿಯನ್ನು ಅಥವಾ ನೆಗೆಟಿವಿಟಿಯನ್ನು ಸ್ವೀಕರಿಸಬೇಕಾದಂಥವ್ರು ನಾವು. ಸೊ ಆಯ್ಕೆ ಮಾಡಬೇಕಾದಂಥ ಮನಸ್ಥಿತಿ ನಮ್ಮದಾಗಿರುತ್ತೆ. ನಮ್ಗೆ ಪಾಸಿಟಿವಿಟಿ ಅಷ್ಟೇ ಸಾಕು, ನೆಗೆಟಿವಿಟಿ ನಮ್ಗೆ ಬೇಡ ಅಂತಂದರೆ ಆ ಸೋಷಿಯಲ್ ಮೀಡಿಯಾ ನಮ್ಮನ್ನು ಏನೂ ಮಾಡಲ್ಲ. ಬಟ್ ನಾವು ಪಾಸಿಟಿವಿಟಿಗಿಂತ ಹೆಚ್ಚಾಗಿ ನೆಗೆಟಿವಿಟಿಯನ್ನೇ ಹೆಚ್ಚಾಗಿ ಸ್ವೀಕರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮ ಮನಸ್ಥಿತಿ. ಇತ್ತೀಚೆಗೆ ಹಾಳಾಗ್ತಿರ್ತಕ್ಕಂಥ ಯುವ ಸಮುದಾಯ. ಇನ್ಸ್ಟಾಗ್ರಾಮ್ನಲ್ಲೇ ಅಪ್ಲೋಡ್ ಮಾಡಿದಂಥ ಒಂದು ರೀಲ್ಸ್ಗೆ ಒಂದು ಯುವತಿಯ ಸಾವಾಗುತ್ತೆ, ಒಂದು ಯುವತಿಯ ಸಾವಿಗೆ ಆ ರೀಲ್ಸ್ ಕಾರಣ ಆಗುತ್ತೆ ಅಂತಂದ್ರೆ ನಿಜಕ್ಕೂ ನಮಗೂ ನಿಮಗೂ ಶಾಕ್ ಆಗೇ ಆಗುತ್ತೆ. ಈ ಘಟನೆ ಎಲ್ಲಿ ನಡೀತು, ಯಾವುದು ಆ ರೀಲ್ಸ್, ಏನಿದು ವಿಷಯ, ಎಲ್ಲವನ್ನು ಕೂಡ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಆ ಒಂದು ರೀಲ್ಸ್ ಇದೆಯಲ್ಲ ಅದನ್ನು ಪ್ರಸಾರ ಮಾಡ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಅದಾದ ನಂತರ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ತಾನೇ ಆ ಕಡೆ ಬಂದೆ, ಇವಾಗ ಹೋಗ್ತಿದ್ದೆ, ನಿಮ್ಗೆ ನೋಡಿದೆ ಸಾಕು ಆಗ್ತಿದ್ರಿ, ಫೋಟೋಸ್ ನೋಡಿ ಈಗ ತಾನೇ ಮುಗಿಸ್ಕೊಂಡೆ ಬಂದಿದ್ದೆ. ಈಗ ಫೋಟೋಸ್ ಮುಗಿಸ್ಕೊಂಡೆ ಬಂದೆ. ಏನಿಲ್ಲ, ನೀವು ಅಂದ್ರೆ ಒಂದ್ 2 ಫೋಟೋಸ್ ಹೋಗ್ತೀನಿ. ಜಾಸ್ತಿ ಹೋಗ್ಕೊಳ್ಳೋಣ, 2 ನಿಮಿಷ, 5 ನಿಮಿಷ ಜಾಸ್ತಿ ಹೋಗ್ಕೊಳ್ಳೋಣ. ಓಕೆ, 5 ನಿಮಿಷ. ಸೊ ನೀವೀಗ ಗಮನಿಸಿದ್ರಿ ಆ ರೀಲ್ಸ್ನ. ಒಂದು ಹುಡುಗಿ ಕೂತಿದೆ, ಬ್ಯಾಗ್ನ ತಗೊಂಡು. ಆ ಹುಡುಗಿ ಹೆಸರು ಬಂದು ಚೈತನ್ಯ ಅಂತ. ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಹೊಸಹಳ್ಳಿ ಗ್ರಾಮದ ಒಂದು 20 ವರ್ಷದ ಯುವತಿ. ಫೈನಲ್ ಡಿಗ್ರಿ ಮಾಡ್ತಿದ್ದಾಳೆ ಹುಡುಗಿ. ಈಗಾಗಲೇ ಮೇಕಪ್ ಕೋರ್ಸ್ ಇರುತ್ತಲ್ಲ, MUA, ಅದನ್ನು ಕೂಡ ಮುಗಿಸಿದಾಳೆ. ಬಹುಶಃ ಇನ್ನೊಂದು 6 ತಿಂಗಳಾಗಿರೋ ಡಿಗ್ರಿನೂ ಮುಗಿಸ್ಕೊಂಡು ತಂದೆ ತಾಯಿಗೆ ಆಸರೆ ಆಗ್ತಿದ್ದಾನೆ, ಏನಾರ ಕೆಲಸ ತಗೊಂಡು. ಬಟ್ ಬದುಕಿ ಬಾಳ್ಬೇಕಾದವಳು ಒಂದು ರೀಲ್ಸ್ನಿಂದ ಜೀವ ಕಳ್ಕೊಂಡು ಈಗ ಮಸಣ ಸೇರಿದ್ದಾಳೆ. ಈಗ ನೀವು ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ, ಇದೇ ಆ ಹುಡುಗಿ ಚೈತನ್ಯ. ಈ ಕಡೆ ಇನ್ನೊಂದು ಫೋಟೋ ನೋಡ್ತಾ ಇದ್ದೀರಿ ನೀವು. ಈ ಹುಡುಗನ ಹೆಸರು ಬಂದು ವಿಜಯ್ ಕುಮಾರ್. ಈ ಒಂದು ಘಟನೆಯಿಂದಾಗಿ ಸದ್ಯ ಈಗ ಜೈಲು ಪಾಲಾಗಿರ್ತಕ್ಕಂಥ ಹುಡುಗ. ಲಾರಿ ಡ್ರೈವರು ಇವನ ವೃತ್ತಿ ಬಂದು. ಇವರಿಬ್ಬರಿಗೂ 2 ವರ್ಷದ ಹಿಂದೆಯೇ ಪ್ರೀತಿಯಾಗಿರುತ್ತೆ. ಈ ಹುಡುಗಿ ತಾಯಿ ಹೆಸರು ಬಂದು ಸೌಭಾಗ್ಯಮ್ಮ ಅಂತ. ಇವ್ರದೊಂದು ಟೀ ಶಾಪ್ ಇರುತ್ತೆ, ಟೀ ಅಂಗಡಿ. ಆಗಾಗ ಈ ಹುಡುಗ ಲಾರಿ ನಿಲ್ಲಿಸ್ಬಿಟ್ಟು ಅಲ್ಲಿ ಟೀ ಕುಡಿಯಕ್ಕೆ ಬರ್ತಿದ್ದ. ಟೀ ಕುಡಿಯಕ್ಕೆ ಬಂದಂಥ ಸಂದರ್ಭದಲ್ಲಿ ಚೈತನ್ಯ ಜೊತೆಗೆ ಪ್ರೀತಿ ಪ್ರೇಮ ಬೆಳೆಯುತ್ತೆ. ಈ ಹುಡುಗಿಗೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾಳೆ. ಅದಾದ ನಂತರ ಹೆಚ್ಚು ಕಮ್ಮಿ ಇವರಿಬ್ಬರ ಲವ್ಗೆ 2 ವರ್ಷ ಆಗಿರುತ್ತೆ. ಮನೆಯವರ ವಿರೋಧದ ನಡುವೆಯೂ ಇವರಿಬ್ರು ಪರಸ್ಪರ ಪ್ರೀತಿಸ್ತಿರ್ತಾರೆ. ಆಗಾಗ ಜಗಳ, ಮುನ್ಸು, ಮನಸ್ತಾಪಗಳು ಪ್ರೇಮಿಗಳ ಮಧ್ಯದಲ್ಲಿ ಬರುವಂಥದ್ದು ಸಹಜ. ಅದೇ ರೀತಿ ಇವರ ಬಾಳಲ್ಲೂ ಬಂದಿರುತ್ತೆ. ಬಟ್ ಸೋಮವಾರ ಇದೆಯಲ್ಲ, ಅದು ಅಂತಿಮ ಆಗಿತ್ತು ಇವರಿಬ್ಬರ ಜೀವನದ ಫೈಟ್ಗೆ. ಏನಾಯ್ತು ಹಾಗಾದ್ರೆ? ಈ ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಯಾವುದೋ ಒಂದು ಪಾರ್ಕ್ನ ಬೆಂಚ್ ಕಲ್ ಮೇಲೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ಬರ್ತಾನೆ ಕ್ಯಾಮ್ರಾ ಹಿಡ್ಕೊಂಡು. ಬಂದಂತವನು, ಮೇಡಮ್ ನಾನು ಈ ರೀತಿ ಸ್ಟ್ರೀಟ್ ಫೋಟೋಗ್ರಾಫರು, ನಾನು ಫೋಟೋಗಳನ್ನ ತುಂಬಾ ಚೆನ್ನಾಗಿ ತೆಗಿತೀನಿ, ಈಗ ಬರ್ತಾ ಈಗಾಗಲೇ 5 ನಿಮಿಷದಿಂದ ಒಂದಷ್ಟು ಫೋಟೋಗಳನ್ನ ತೆಗೆದಿದ್ದೀನಿ, ನೋಡಿ ನೀವು ಪರ್ಮಿಷನ್ ಕೊಟ್ರೆ ನಿಮ್ದು ಕೂಡ ಫೋಟೋಗಳನ್ನ ತೆಗಿತೀನಿ ಅಂತ ಹೇಳ್ತಾನೆ ಚೈತನ್ಯಗೆ. ಅದಾದ ನಂತರ ಹುಡುಗಿ ಮುಜುಗರವನ್ನ ವ್ಯಕ್ತಪಡಿಸಿ, ಓಕೆ ಬೇಗ ತೆಗೆದುಬಿಡ್ತೀರಾ ಫೋಟೋಗಳನ್ನು ಅಂತ ಹೇಳ್ತಾಳೆ. ಓಕೆ ಮೇಡಮ್ ಅಂತ ಅವನು ಹೇಳಿ ಅದಾದ ನಂತರ ಆ ಫೋಟೋಗಳನ್ನ ತೆಗಿತಾನೆ. ತೆಗೆದಂತ ಆ ಫೋಟೋಗಳನ್ನ ರೀಲ್ಸ್ ಮಾಡಿ ಒಂದು ಸಾಂಗ್ ಹಾಕಿ ಅದಕ್ಕೆ ಅವನ ಪೇಜ್ನಲ್ಲಿ ಅಪ್ಲೋಡ್ ಮಾಡೋದರ ಜೊತೆಗೆ ಈ ಹುಡುಗಿಯನ್ನು ಕೂಡ ಕೊಲಾಬ್ ಮಾಡ್ತಾನೆ. ಕೊಲಾಬ್ ಮಾಡಿದ್ಮೇಲೆ ಏನಾಗುತ್ತೆ, ಸಹಜವಾಗಿ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಸೊ ಇದು ಅಷ್ಟು ವೈರಲ್ ಆಗಿಲ್ಲ, ಬಟ್ ಹುಡುಗಿ ಬಾಯ್ ಫ್ರೆಂಡ್ ಇದನ್ನಲ್ಲ, ಅವನ ತನಕ ವೈರಲ್ ಆಗಿದೆ. ಸೋಮವಾರ ಸಂಜೆ ಏನಾಗುತ್ತೆ, ಇವರಿಬ್ರು ಮೀಟ್ ಮಾಡ್ತಾರೆ, ಚೈತನ್ಯ ಮತ್ತೆ ಹುಡುಗಿ ಬಾಯ್ ಫ್ರೆಂಡ್ ವಿಜಯ್ ಕುಮಾರ್ ಇಬ್ರು. ವಾದ ವಿವಾದ, ವಾಗ್ವಾದ ಎಲ್ಲವೂ ಕೂಡ ನಡೆಯುತ್ತೆ. ನೀನ್ ಯಾಕೆ ರೀಲ್ಸ್ ಮಾಡೋಕೆ ಹೋದೆ, ನೀನ್ ಯಾಕೆ ಹಂಗೆ ಫೋಟೋ ಶೂಟ್ ಮಾಡಿಸಿದ್ಯಾ, ನೀನ್ ಯಾಕೆ ಹಂಗೆ ಅಪ್ಲೋಡ್ ಮಾಡಬೇಕಿತ್ತು, ನೀನ್ ಯಾಕೆ ಓಕೆ ಅನ್ಬೇಕಿತ್ತು, ಇದೆಲ್ಲವೂ ಕೂಡ ನಡೆಯುತ್ತೆ. ಅದಾದ ನಂತರ ಈ ಹುಡುಗಿ ಹುಡುಗನ ಊರ್ಗುನು ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸ್. ಹುಡುಗಿ ಊರು ಬಂದು ಹೊಸಹಳ್ಳಿ, ತುಮಕೂರು ತಾಲೂಕ್ದು. ಹುಡುಗನ ಊರು ಬಂದು ರಾಮೇನಹಳ್ಳಿ. ಅದಾದ ನಂತರ ಜಗಳ ಆಗುತ್ತೆ. ಅದಾದ್ಮೇಲೆ ಮುನ್ಸ್ಕೊಂಡು ಹೋಗುವಂಥದ್ದು ಸಹಜ ಅಲ್ವಾ, ಅದೇ ರೀತಿ ಹುಡುಗ ಮುನ್ಸ್ಕೊಂಡು ಹೋಗಿದ್ದಾನೆ. 10 ಗಂಟೆಗೆ ವಾಪಸ್ ಮನೆಗೆ ಓಡಿ ಬರ್ತಾನೆ ಹುಡುಗಿ ಮನೆ ಹತ್ರ. ಬಹುಶಃ ಹುಡುಗಿ ಸಾಯೋದಕ್ಕೆ ಮೊದಲು ಇವನಿಗೆ ಫೋನ್ ಮಾಡಿ ಹೇಳಿದ್ಲು, ಮೆಸೇಜ್ ಮಾಡಿ ಹೇಳಿದ್ಲು, ಅಥವಾ ನಾನು ಇನ್ನು ಲಾಸ್ಟು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಪ್ರೇಮಿಗಳ ರೀತಿ ಹೇಳಿದ್ಲು, ಏನೋ ಗೊತ್ತಿಲ್ಲ. ಸೀದಾ ಓಡಿ ಬಂದವನು ಹುಡುಗಿ ರೂಮ್ಗೆ ಓಡೋಗಿ ನೋಡ್ತಾನೆ. ದಿಢೀರ್ ಒಂದು ದೊಡ್ಡ ಶಾಕ್. ಹುಡುಗಿ ನೇಣು ಹಾಕೊಂಡು ಆಲ್ರೆಡಿ ಸತ್ತೋಗಿರ್ತಾಳೆ. ತಕ್ಷಣನೇ ಚೈತನ್ಯ ನೇಣಾಕೊಂಡ್ಬಿಟ್ಟಿದ್ದಾಳೆ ಅಂತ ಕೂಕೊಂಡು ಚೀರಾಡ್ಕೊಂಡು ಆಚೆ ಓಡ್ ಬರ್ತಾನೆ. ಈ ಕಡೆ ಹುಡುಗಿ ತಾಯಿ ದಿಢೀರ್ ಅಂತ ಅವ್ರು ಈ ಕಡೆ ಬಾಗ್ಲು ತಗೊಂಡು ಈ ಕಡೆ ನೋಡ್ತಾರೆ. ಅವರಿಗೂ ಕೂಡ ಶಾಕ್. ಮಗಳು ಬಾಳ್ ಬದುಕಬೇಕಾದವಳು, ನಾಳೆ ಎಲ್ಲ ನಾಡ್ದು ಮದುವೆ ಮಾಡ್ಬೇಕು ಅನ್ನೋ ಕನ್ಸು ಕಟ್ಕೊಂಡವ್ರು. ಜನ ಎಲ್ಲ ಸೇರ್ಕೊಳ್ತಾರೆ. ಈತ ಕೇಸ್ ಆಗುತ್ತೆ, ಹುಡುಗ ಅರೆಸ್ಟ್ ಆಗೋದ ಬಿಡಿ. ಯಾವಾಗ ಈ ರೀತಿ ಹುಡುಗಿ ನೇಣು ಹಾಕೊಂಡೋಳೆ ಅಂತ ಗೊತ್ತಾಯ್ತು, ಜನ ಎಲ್ಲ ಸೇರ್ಕೊಂಡ್ರು. ಆ ಯಮ್ಮ ಹುಡುಗನ ಮೇಲೆ ಆರೋಪ ಮಾಡ್ತಾರೆ, ಇವನೇ ನನ್ನ ಮಗಳಿಗೆ ಸಾವು ಕಾರಣ, 2 ವರ್ಷದಿಂದನೂ ಲವ್ ಮಾಡ್ತಿದ್ದ, ಬೇಡ ಅಂತಂದ್ರೆ ಅವಳು ಹಿಂದೆ ಬಿದ್ದಿದ್ದ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಪೊಲೀಸರು ಬಂದು ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಒಂದು ರೀಲ್ಸ್ನಿಂದ ಆ ಹುಡುಗಿ ನೇಣು ಹಾಕೊಂಡು ಸಾಯ್ತಾಳೆ, ಮಸಣಕ್ಕೆ ಸೇರ್ತಾಳೆ. ಈ ಕಡೆ ಅವನು ಜೈಲ್ ಸೇರ್ತಾನೆ. ಅವ್ರ ತಂದೆ ತಾಯಿ ಕನ್ಸುಗಳು ಮಣ್ಣು ಸೇರಿದು. ಇತ್ತೀಚೆಗೆ ನಾವು ಗಮನಿಸಿರ್ತೀವಿ, ಅದರಲ್ಲೂ ಬೆಂಗಳೂರಿನಲ್ಲಂತೂ
ಈ ಸ್ಟ್ರೀಟ್ ಫೋಟೋಗ್ರಾಫರ್ಸ್ಗಳ ಅವಳಿ ಜಾಸ್ತಿ. MG ರೋಡ್ ಆಗಿರ್ಬೋದು ಅಥವಾ ಇನ್ನಿತರ ಪ್ರದೇಶಗಳಾಗಿರ್ಬೋದು, ಒಂದು ಕ್ಯಾಮ್ರಾ ಇಟ್ಕೊಳ್ಳೋದು, ಯಾರೋ ಕೂತಿರ್ತಕ್ಕಂಥವ್ರು, ನಿಂತಿರ್ತಕ್ಕಂಥವ್ರು, ಹೋಗ್ತಿರ್ತಕ್ಕಂಥವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ. ನೀವು ನಂದೊಂದು ಪ್ರೊಫೈಲ್ ಇದೆ ನೋಡಿ, ನೀವು ಹೂ ಅಂದ್ರೆ ನಾನು ಫೋಟೋ ತೆಗಿತೀನಿ, ಆ ಪೇಜ್ ಚೆಕ್ ಮಾಡ್ಬಿಡಿ. ನೀವು ತುಂಬಾ ವಿಡಿಯೋಗಳನ್ನ ಮಾಡಿದ್ದೀನಿ, ತುಂಬಾ ತೆಗ್ದಿದ್ದೀನಿ. ಯಾವ ಕಾರಣಕ್ಕೆ ತೆಗಿತಾರೆ ಅವರು? ಅವರ ಒಂದು ಪ್ರೊಫೈಲ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಫೋಟೋಗಳನ್ನ ತೆಗಿತಾರೆ. ಕೆಲವರು ಹೂ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಇನ್ನು 99% ಇದರಲ್ಲಿ ಸ್ಕ್ರಿಪ್ಟೆಡ್ ಅಂತಂದ್ರೆ ಪ್ರೀ ಪ್ಲಾನ್. ಮೇಡಮ್, ನೀವು ಹಿಂಗೆ ಕೂತಿರಿ, ನೀವು ಹಿಂಗೆ ನಿಂತಿರಿ, ನಾನು ಹಿಂಗೆ ಬಂದು ಹಿಂಗೆ ಅಪ್ರೋಚ್ ಮಾಡ್ತೀನಿ, ನೀವು ಬೇಡ ಅಂತೇಳಿ, ಅದಾದ್ಮೇಲೆ ಓಕೆ ಅಂತೇಳಿ. ಸೊ ಜನ ನೋಡ್ತಾರೆ, ರಿಯಾಲಿಟಿ ಅಂತ ಅನ್ಸುತ್ತೆ. ಅದರಲ್ಲೂ ಕೆಲವು ಹೀರೋಯಿನ್ಗಳು, ಸೀರಿಯಲ್ ನಟಿಯರು ಕೂಡ ಇದ್ರಲ್ಲಿ ಭಾಗಿ. ಹುಡುಗರು ಯಾರು ಇದ್ರಲ್ಲಿ ಸಿಗಲ್ಲ, ಇವ್ರುಗಳಿಗೆ ಯಾರು ಹುಡುಗರು ಸಿಗಲ್ಲ. ಹುಡುಗರು ಬೇಕಾಗಿಲ್ಲ, ಯಾಕೆ ಅಂತಂದ್ರೆ ಅದಕ್ಕೆ ಲೈಕ್ಸು ಬರಲ್ಲ, ಅದಕ್ಕೆ ರೀಚು ಆಗಲ್ವಲ್ಲ. ಹುಡುಗಿರಾದ್ರೆ ಎಷ್ಟು ಚೆನ್ನಾಗಿ ತೆಗ್ದೋ ನೋಡುಗುರು ಹುಡುಗಿ ಫೋಟೋನ, ಹೆಂಗ್ ಕಾಣ್ತೊಳ್ಗುರು, ಹಿಂಗ್ ಅನ್ನೋಂಥವ್ರು ನಾವೇ ತಾನೆ ನೋಡುವಂತ ಯೂಸರ್ಸು. ಸೊ ಈ ರೀತಿ ಘಟನೆ ಬೆಂಗಳೂರಿನಲ್ಲಿ ನಡೀತಿದ್ದಂಥದ್ದು ತುಮಕೂರು ತನಕ ಹೋಗಿ ತಲುಪಿ, ಅಲ್ಲಿ ಯಾರೋ ಒಬ್ಬ ಹೋಗಿ ಹುಡುಗಿಯನ್ನ ಅಪ್ರೋಚ್ ಮಾಡಿ ಅದನ್ನ ತೆಗೆದು ಅಪ್ಲೋಡ್ ಮಾಡ್ತಾನೆ ಅಂತಂದ್ರೆ ಅದು ಅವ್ನ್ ತಪ್ಪು ಅಂತ ಹೇಳದ, ಅದಕ್ಕೆ ಒಪ್ಪಿಗೆ ಕೊಟ್ಟಂತ ಹುಡುಗಿ ತಪ್ಪು ಅಂತ ಹೇಳದ, ಅಥವಾ ಇವರಿಬ್ಬರ ಪ್ರೀತಿಯಲ್ಲಿ ಆ ಸ್ವಾರ್ಥ ಇತ್ತಲ್ಲ, ನೀನ್ ಯಾಕೆ ಅಲ್ಲಿ ಹೋಗಿ ತಗ್ಸ್ತೆ, ನೀನ್ ಯಾಕೆ ಹೋಗಲ್ ಬಿಟ್ಟೆ ಅಂತ ಇತ್ತಲ್ಲ, ಅದನ್ನ ತಪ್ಪು ಅಂತ ಹೇಳೋಂಥದ್ದು ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ತಂದೆ ತಾಯಿ ಏನ್ ಅನ್ಕೊಂಡಿರ್ತಾರೆ, ನಮ್ಮ ಮಕ್ಳೇನೋ ದಬಾಕ್ಬಿಡ್ತವೆ, ಉದ್ಧಾರ ಆಗ್ಬಿಡ್ತವೆ, ನಮ್ಮನ್ನ ಸಾಕ್ತವೆ ಅಂತ ಏನೇನೋ ಕನ್ಸ್ ಕಟ್ಕೊಂಡು ಅವ್ರ ಕೈಗೆ ಒಂದು ಮೊಬೈಲ್ನು ಕೊಡಿಸಿರ್ತಾರೆ. ಬಟ್ ಮಕ್ಕಳು ಮನೆ ಬಿಟ್ಟು ಹೊರಗಡೆ ಹೋದ ನಂತರ ಏನ್ ಮಾಡ್ತಾರೆ ಅನ್ನೋಂಥದ್ದು ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ತಂದೆ ತಾಯಿ ಏನ್ ದಿನ ಹೋಗಿ ಫಾಲೋ ಮಾಡಕ್ಕಾಗುತ್ತೆ ಅವ್ರನ್ನ? ಬಟ್ ಮಕ್ಕಳು ಓದಂತವ್ರು ನೆಟ್ಟವಾಗಿ ಅದೇನಾದ್ರೂ ಸರಿ ನಾನು ಫೇಸ್ ಮಾಡ್ತೀನಿ, ಬೇಡ ಇಂಥದ್ದು ಅಂತ ದೃಢ ಮನಸ್ಸು ಮಾಡಿದಿದ್ರೆ ಬಹುಶಃ ಹುಡುಗಿ ಸಾವು ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇತ್ತೀಚೆಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಿದೀವಲ್ಲ, ಅಲ್ಲೆಲ್ಲೋ ಚುಚ್ಚುದಂತೆ, ಅಲ್ಲೆಲ್ಲೋ ಹುಡುಗಿಗೋಸ್ಕರನೇ ಹಿಂಗ ಆಯ್ತಂತೆ, ಇನ್ನೇನೋ ಆಯ್ತಂತೆ. ಅದರಲ್ಲೂ ಎಷ್ಟು ವಿಚಿತ್ರವಾದ ವಿಡಿಯೋಗಳನ್ನ ಗಮನಿಸ್ತೀವಿ ಅಂತಂದ್ರೆ, ರೋಡ್ ರಾಬ್ರಿಗಳು, ಯಾರೋ ಹೋಗ್ತಿರ್ತಾನೆ ಕಾರನ್ನು ಅವನು ಹೊತ್ಕೊಂಡು ಹೋಗುವಂಥದ್ದು, ಅವ್ನು ಮಿರೋರ್ ಹೊತ್ಕೊಂಡು ಹೋಗುವಂಥದ್ದು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿದಿನ ನಾವು ಗಮನಿಸ್ತಿರ್ತಕ್ಕಂಥದ್ದು. ಇಂಥವು ಹೆಚ್ಚು ವೈರಲ್ ಆಗುವಂಥದ್ದು, ಇಂಥದ್ದಕ್ಕೆ ಜನ ಜಾಸ್ತಿ ಇಷ್ಟಪಡುವಂಥದ್ದು. ಸೊ ನೆಗೆಟಿವಿಟಿನ ನಾವೇ ಸ್ವೀಕರಿಸ್ತಾ ಇರಬೇಕಾದ್ರೆ ಈ ರೀತಿಯ ಘಟನೆಗಳು ನಡೆದಾಗ ಸಾಮಾಜಿಕ ಜಾಲತಾಣವನ್ನ ದೂರುವಂಥದ್ದು ಎಷ್ಟು ಸರಿ? ನಾವೇ ಸರಿ ಇಲ್ಲ. ಅವೇನ್ ಮಾಡ್ತವೆ, ಪಾಸಿಟಿವಿಟಿನೂ ಕೊಡ್ತವೆ, ನೆಗೆಟಿವಿಟಿನೂ ಕೊಡ್ತವೆ. ಪ್ರಕೃತಿಯಲ್ಲೂ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಸ್ವೀಕರಿಸಬೇಕಾದಂಥವ್ರು ಯಾರು? ನಾವು. ಒಟ್ಟಾರೆಯಾಗಿ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕಡೆ ತಂದೆ ತಾಯಿ ದೈಹಿಕವಾಗಿ ಅವಳನ್ನ ಕಳ್ಕೊಂಡ್ರೆ, ಹುಡುಗನ ತಂದೆ ತಾಯಿ ಮಾನಸಿಕವಾಗಿ ಹುಡುಗನ ಕಳ್ಕೊಂಡಂಗಾಯ್ತು. ಈಗ ಇನ್ ಜೈಲ್ ಸೇರೋನೆ, ಅವ್ನು ಯಾವಾಗ ಬರ್ತಾನೆ, ಯಾರು ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬರ್ತಾರ ಅವನನ್ನ, ಅವನೊಂದು ಸಣ್ಣದೊಂದು ಸ್ವಾರ್ಥ, ನೀನ್ ಯಾಕೆ ಅವನ ಹತ್ರ ಹೋಗಿ ಫೋಟೋ ತೆಗಿಸ್ತೆ ಅನ್ನೋ ಒಂದೇ ಒಂದು ಕಾರಣ ಬಾಳಿ ಬದುಕಬೇಕಾದ ಇಬ್ರು ಕೂಡ ಲೈಫ್ ದುರಂತ ಅಂತ್ಯ ಆಯ್ತು. ಈ ರೀತಿಯ ಘಟನೆಗಳು ಎಷ್ಟೋ ನಡೆದು ಹೋಗಿವೆ, ಬಟ್ ಗೊತ್ತಿಲ್ಲ ಈ ಘಟನೆ ವೈರಲ್ ಆಯ್ತು. ಸೊ ಹಾಗಾಗಿ ನಾನು ನಿಮ್ಗೆ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಬದುಕು ಒಂದೇ ಬಾರಿ ಸಿಗುವಂಥದ್ದು. ಸಾವಿಗೆ ಕಾರಣ ಏನಾದ್ರೂ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ಸಾವು ಸತ್ ಮೇಲೆ ಅದು ವಾಪಸ್ ಬರೋದಿಲ್ಲ. ಸೊ ಬದುಕನ್ನ ನಮ್ಗೆ ಇಷ್ಟ ಬಂದಂತೆ ಸ್ವೀಕರಿಸಿ ಬದುಕೋದಲ್ಲ. ಆ ಬದುಕಿಗೆ ಒಂದಷ್ಟು ನೀತಿ ನಿಯಮಗಳನ್ನ, ದಾರಿಗಳನ್ನ ಹಾಕೊಂಡು ಹಿಂಗ್ ಬದುಕಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗಿ ಇವಾಗ ಬದುಕ್ತೀವಿ. ಇಲ್ಲ, ನಮ್ಮ ಬದುಕು ಇನ್ನೊಬ್ಬರ ಕಂಟ್ರೋಲ್ಗೆ ಹೋಗಿ ಸಿಕ್ಕಾಗ, ಇನ್ನೊಬ್ಬರ ಹಿಡಿತಕ್ಕೆ ಹೋಗಿ ಸಿಕ್ಕಾಗ ಈ ರೀತಿಯ ಆಕಸ್ಮಿಕ ಘಟನೆಗಳು ನಿಮ್ಮಲ್ಲಿ ನಡೆದು ಹೋಗುತ್ತೆ. ಸೊ ತಂದೆ ತಾಯಿಗಳು ಆದಷ್ಟು ಮಕ್ಕಳ ಮೇಲೆ ಹದ್ದಿನ ಕಣ್ಣು ಇಡಿ, ಎಷ್ಟಿಟ್ರು ಅಷ್ಟೇ. ಹಾಳಾಗುವಂಥವ್ರು ಹಾಳಾಗ್ತಾರೆ, ಬದುಕುವಂಥವ್ರು ಬದುಕೇ ಬದುಕ್ತಾರೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.